ನಮಸ್ಕಾರ, ವೆಲ್ಕಮ್ ಟು ಪಾರು ಶಿವಪ್ಪ ವ್ಲಾಗ್ಸ್. ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ನಿಪ್ಪಟ್ಟನ್ನು ತಯಾರಿಸುವಂತಹ ವಿಧಾನ ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಬಳಸಿ ನಿಪ್ಪಟ್ಟು ತಯಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಾದರೆ ನಮಸ್ಕಾರ, ವೆಲ್ಕಮ್ ಟು ಪಾರು ಶಿವಪ್ಪ ವ್ಲಾಗ್ಸ್. ಇನ್ನೇನು ಹಬ್ಬ ಹತ್ರ ಬಂದು ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಾಗಾಗಿ ನಾನು ಇವತ್ತಿಂದ ಹಬ್ಬಕ್ಕೆ ಬೇಕಾಗಿರುವಂತಹ ತಿಂಡಿಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರುವಂತಹ ತಿಂಡಿ ನಿಪ್ಪಟ್ಟು. ಅಕ್ಕಿ ಹಿಟ್ಟನ್ನು ಬಳಸಿ ನಿಪ್ಪಟ್ಟನ್ನು ತಯಾರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನಿಪ್ಪಟ್ಟನ್ನು ಮಾಡುವಂತಹ ವಿಧಾನ ಹೇಗೆ, ಅದರಲ್ಲೂ ಅಕ್ಕಿ ಹಿಟ್ಟನ್ನು ಬಳಸಿ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ಈಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಅಳತೆ ಮಾಡಿ ಹಾಕೋದಕ್ಕೋಸ್ಕರ ನೋಡ್ತಾ ಇರ್ಬೋದು ಇದೇ ಬೌಲನ್ನು ನಾನು ಬಳಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಯಾವ ಬೌಲಲ್ಲಿ ಹಾಕ್ತೀವಿ ಅದೇ ಬೌಲಲ್ಲಿ ಮೈದಾ ಹಿಟ್ಟನ್ನು ಕೂಡ ನಾವು ತಗೋಬೇಕಾಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಅಳತೆ ಬೌಲನ್ನು ನಾವು ಮೆಷರ್ಮೆಂಟ್ ಆಗಿ ಇಟ್ಕೊಂಡು ಅದರಲ್ಲೇ ನಾವು ಐಟಮ್ಸ್ನ ಅಳತೆ ಮಾಡಿ ಹಾಕಬೇಕಾಗುತ್ತೆ. ನಾನಿಲ್ಲಿ 2 ಕಪ್ಪಷ್ಟು ನಾನು ಆಗಲೇ ಮೆಷರ್ಮೆಂಟ್ ಮಾಡಿ ತೋರಿಸ್ದೆ ಅಲ್ವಾ ಕಪ್ಪು, ಇಲ್ಲಿ ನೋಡ್ತಾ ಇರ್ಬೋದು ಇದೇ ಕಪ್ಪು. ಈ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದು ಬಾಣಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈ ಬೌಲಲ್ಲಿ 1 ಕಪ್ಪಷ್ಟಿದೆ, ಇಲ್ಲಿ 1 ಕಪ್ಪಷ್ಟಿದೆ, ಒಟ್ಟು 2 ಕಪ್ಪಷ್ಟು ಮೈದಾ ಹಿಟ್ಟು. ಹಾಗೆ ಅದೇ ಬೌಲಲ್ಲಿ ಅರ್ಧ ಕಪ್ಪಷ್ಟು ರವೆಯನ್ನು ಕೂಡ ನಾನಿಲ್ಲಿ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೊಂದು ಕಪ್ಪಲ್ಲಿ ಹಾಕಿ. ಹಾಗೆಯೇ ನಾನಿಲ್ಲಿ ಮೀಡಿಯಮ್ ಅಳತೆದು ಅಂದರೆ ಮೀಡಿಯಮ್ ಸೈಜ್ ರವೆನ ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಿ ಅಲ್ವಾ, ಆ ರವೆನ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ, 2 ಟೇಬಲ್ ಸ್ಪೂನಷ್ಟು ಎಳ್ಳು ಎರಡನ್ನೂ ಕೂಡ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಎಳ್ಳು ಜಾಸ್ತಿ ಬೇಕು ಅಂದ್ರೂ ನೀವು ಹಾಕೊಬೋದು, ಅದು ನಿಮಗೆ ಬಿಟ್ಟಿದ್ದು. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅದ್ರ ಜೊತೆಗೆ ಒಂದು 12 ಒಣಮೆಣಸೆ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ, ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ತುಪ್ಪ, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ತೆಗೆದಿಟ್ಕೋಬೇಕಾಗುತ್ತೆ. ಇದಿಷ್ಟು ಈ ನಿಪ್ಪಟ್ಟನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಾಗಿರುತ್ತೆ. ಮೊದಲನೇದಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ನಾನು ಕಡಿಮೆ ಉರಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗೋವರೆಗೆ, ಅಕ್ಕಿ ಹಿಟ್ಟು ಬಿಸಿ ಆಗೋವರೆಗೆ ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಕ್ಕಿ ಹಿಟ್ಟು ತುಂಬ ಕಲರ್ ಚೇಂಜ್ ಆಗೋವರೆಗೆ ಆ ಥರ ಏನು ನಾವು ಹುರ್ಕೋಬೇಕಾಗಿಲ್ಲ. ನಾವು ಅಕ್ಕಿ ಹಿಟ್ಟನ್ನು ಮುಟ್ಟಿದಾಗ ಅದು ಬಿಸಿಯಾಗಿರಬೇಕು, ಸ್ವಲ್ಪ ಅಲ್ಲಿವರೆಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಅಕ್ಕಿ ಹಿಟ್ಟನ್ನು ಹುರ್ಕೊಂಡಾಗಿದೆ. ಇದನ್ನು ನಾನು ಒಂದು ದೊಡ್ಡ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ ಈಗ ನಾನು ಮೈದಾ ಹಿಟ್ಟನ್ನು ಕೂಡ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ಅಷ್ಟೇ ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ಲು ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಉರಿನ. ತುಂಬ ಕಡಿಮೆ ಉರಿ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಬೇಕು ಅಷ್ಟೇ. ತುಂಬ ಬಿಸಿ ಆಗೋವರೆಗೆ ನಾವು ಹುರ್ಕೋಬೇಕು ಅಂತ ಏನೂ ಇರೋದಿಲ್ಲ. ಹಾಗಾಗಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಹಿಟ್ಟು ಬಿಸಿ ಆಗೋವರೆಗೆ ಮಾತ್ರ ಇದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನು ಇದನ್ನು ಚೆನ್ನಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋನ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಇದನ್ನು ನಾವು ನಿಧಾನಕ್ಕೆ ತುಂಬ ಕಡಿಮೆ ಉರಿನಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಮೈದಾ ಹಿಟ್ಟು ಕೂಡ ಫ್ರೈ ಮಾಡ್ಕೊಂಡಾಗಿದೆ. ಮೈದಾ ಹಿಟ್ಟನ್ನು ಕೂಡ ನಾನು ಅದೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಹುರ್ಕೊಂಡಾಗಿದೆ. ಅದೇ ಬಾಣಲೆಗೆ ನಾನು ರವೆನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ರವೆನೂ ಅಷ್ಟೇ ಕಲರ್ ಚೇಂಜ್ ಆಗಬೇಕು ಆ ಥರ ಏನೂ ಇಲ್ಲ. ರವೆ ಬಿಸಿ ಆಗೋ ಅಷ್ಟಕ್ಕೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಈಗ ರವೆನ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನು ಕೂಡ ನಾನು ಅದೇ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಬಾಣಲಿ ಏನಿಟ್ಟಿದ್ದೆ ಅಲ್ವಾ, ಅದೇ ಬಾಣಲಿಗೆ ನಾನು ತುಪ್ಪವನ್ನು ಕೂಡ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಅಂದರೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಈಗ ಮತ್ತೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ. ಇದನ್ನು ನಾವೇನು ಹಿಟ್ಟುಗಳನ್ನ ಹುರ್ಕೊಂಡಿದ್ವಿ ಅಲ್ವಾ, ರವೆ, ಅಕ್ಕಿ ಹಿಟ್ಟು ಹಾಗೆಯೇ ಮೈದಾ ಹಿಟ್ಟು, ಇದನ್ನು ಏನು ಹುರ್ಕೊಂಡಿದ್ವಿ ಆ ತಟ್ಟೆಗೆ ನಾನು ತುಪ್ಪನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಪ್ಪ ತುಂಬ ಬಿಸಿ ಇರುತ್ತೆ, ಹಾಗಾಗಿ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದು ಸ್ವಲ್ಪ ಮಿಕ್ಸ್ ಆದಾಗ ಬಿಸಿ ಕಡಿಮೆ ಅನಿಸುತ್ತೆ, ಆವಾಗ ನಾವು ಕೈಯಲ್ಲಿ ನೀಟಾಗಿ ಅದನ್ನು ಹಿಟ್ಟುಗಳ ಜೊತೆ, ಅಂದರೆ ನಾವೇನು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಗೆ ರವೆ ಹಾಕಿದ್ದೀವಿ ಅಲ್ವಾ, ಆ ಮಿಶ್ರಣದ ಜೊತೆ ಅದು ನೀಟಾಗಿ ಹೊಂದ್ಕೋಬೇಕು ತುಪ್ಪ, ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಸ್ಟಾರ್ಟಿಂಗಲ್ಲಿ ನಾವು ತುಪ್ಪ ಹಾಕಿದಾಗ ಸ್ವಲ್ಪ ಗಂಟು ಥರ ಅನಿಸುತ್ತೆ, ಯಾಕಂದರೆ ಹಿಟ್ಟೆಲ್ಲ ಅಂಟ್ಕೊಂಡಿರುತ್ತೆ ಅಲ್ವಾ, ಹಾಗಾಗಿ ಅದಕ್ಕೋಸ್ಕರ ನಾವು ಇದನ್ನು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ತುಪ್ಪ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಈ ಥರ ಕೈಯಲ್ಲಿ ಅದನ್ನು ಹಿಡಿದು ಮುದ್ದೆ ಮಾಡಿದ್ರೆ ಅದು ಉಂಡೆ ಥರ ಆಗ್ತಿರುತ್ತೆ, ಆವಾಗ ತುಪ್ಪ ನೀಟಾಗಿ ಹೊಂದ್ಕೋತಾ ಇದೆ ಹಿಟ್ಟಿಗೆ ಅಂತ ಅರ್ಥ. ಹಾಗಾಗಿ ಅದನ್ನು ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಎಳ್ಳು ಮತ್ತು ಜೀರಿಗೆನೂ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಳ್ಳು ಮತ್ತು ಜೀರಿಗೆ ಹಾಕಿ ಸೇರಿಸಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಹುರುಗಡಲೆ ಹಾಗೆಯೇ ಆಲ್ರೆಡಿ ಏನು ಒಣಮೆಣಸೆ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೆ ಆ ಮೆಣಸೆ ಹಣ್ಣನ್ನು ಕೂಡ ಹಾಕಿ ಇದನ್ನು ರುಬ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ನಾನು ರುಬ್ಕೊಂಡಾಗಿದೆ. ತುಂಬ ಫೈನ್ ಪೌಡರ್ ಆಗಬೇಕು ಅಂತ ಏನಿಲ್ಲ, ತರಿಯಾಗಿ ರುಬ್ಕೊಂಡ್ರೂ ನಡೆಯುತ್ತೆ. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ಸತಿ ಮತ್ತೆ ಹಾಗೆಯೇ ಡ್ರೈ ಪೌಡರ್ಸ್ನೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರನ್ನು ಹಾಕೋತಾ ನಾವು ಕಲಿಸ್ಕೊಬೋದು. ನಾನಿಲ್ಲಿ ಮೊದಲನೇದಾಗಿ ಡ್ರೈ ಪೌಡರ್ ಏನಿದೆ ನಾವು ಹುರ್ಗಡ್ಲೆ ಮತ್ತು ಮೆಣಸೆ ಹಣ್ಣನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ರುಬ್ಕೊಂಡಿರೋದ್ರಿಂದ ಆ ರುಬ್ಬಿರೋದು ಏನು ಪೌಡರ್ ಇದೆ ಅದನ್ನು ಲಾಸ್ಟಲ್ಲಿ ಹಾಕ್ತೆ. ಲಾಸ್ಟಲ್ಲಿ ಹಾಕಿರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾವು ಹದ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊತಾ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಾಗೆ ತುಂಬ ತೆಳು ಆಗಿಬಿಟ್ರೆ ನಾವು ನಿಪ್ಪಟ್ಟನ್ನು ಒತ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. ಹಾಗಂತ ತುಂಬ ಗಟ್ಟಿನೂ ಕಲಸೋಕ್ಕಾಗೋದಿಲ್ಲ. ಚಪಾತಿ ಹಿಟ್ಟನ್ನು ಹೇಗೆ ನಾವು ಕಲಿಸ್ತೀವಿ ಸೇಮ್ ಅದೇ ಹದದಲ್ಲಿ ಈ ಒಂದು ನಿಪ್ಪಟ್ಟನ್ನು ಕೂಡ ನಾವು ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟು ಸ್ವಲ್ಪ ತೆಳು ಆದ್ರೂ ನಡೆಯುತ್ತೆ, ಬಟ್ ಇದು ಹಂಗಾಗೋದಿಲ್ಲ. ಹಾಗಾಗಿ ಅದಕ್ಕಿಂತನೂ ಸ್ವಲ್ಪ ಗಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನಾವು ರವೆ ಆ್ಯಡ್ ಮಾಡಿದ್ದೀವಿ ಅಲ್ವಾ, ರವೆ ಆ್ಯಡ್ ಮಾಡಿರೋದ್ರಿಂದ ಅದು ಸ್ವಲ್ಪ ಅರಳುತ್ತೆ. ಅದು ಅರಳಿದಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ನೋಡಿಕೊಂಡು ಸರಿಯಾದ ಹದದಲ್ಲಿ ನಾವು ಈ ಹಿಟ್ಟನ್ನು ಕಲಸಿ ಇಟ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಹಿಟ್ಟು ಕಲಸಿ ಆಗಿದೆ. ಹಿಟ್ಟೆಲ್ಲ ಕಲಸಿ ಆಗಿದೆ. ಈಗ ಸರಿಯಾದ ಹದದಲ್ಲಿ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು 1 ಅವರ್ ಹಾಗೆ ಬಿಡಬೇಕಾಗುತ್ತೆ. 1 ಅವರ್ ಆದಮೇಲೆ ನಾವು ಈ ಒಂದು ಹಿಟ್ಟನ್ನು ಉಂಡೆ ಮಾಡಿಕೊಂಡು ನಿಪ್ಪಟ್ಟನ್ನು ಒತ್ಕೊಬೇಕಾಗತ್ತೆ. 1 ಅವರ್ ಆಗಿದೆ. 1 ಅವರ್ ಆದಮೇಲೆ ನಾನಿಲ್ಲಿ
ಆ ನಿಪ್ಪಟ್ಟು ಏನು ಹಿಟ್ಟು ತಯಾರಿಸಿದ್ವಿ ಅಲ್ವಾ, ಆ ಒಂದು ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಂಡು ಆಮೇಲೆ ಉಂಡೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. ಉಂಡೆಗಳನ್ನು ಮಾಡ್ಕೊಂಡಾದಮೇಲೆ ಸ್ವಲ್ಪ ತುಂಬ ಸಣ್ಣನೂ ಆಗಬಾರ್ದು, ದಪ್ಪನೂ ಆಗಬಾರ್ದು. ಹಾಗೆ ನಾವು ನಿಪ್ಪಟ್ಟನ್ನು ತುಂಬ ತೆಳುನೂ ಕೂಡ ಒತ್ತಬಾರ್ದು. ಹಾಗಾಗಿ ನೋಡಿಕೊಂಡು ಒಂದೇ ಸೈಜಲ್ಲಿ ಉಂಡೆಗಳನ್ನು ಮಾಡಿ ಇಟ್ಕೊಬೇಕಾಗುತ್ತೆ. ಉಂಡೆಗಳೆಲ್ಲ ಮಾಡಿ ಇಟ್ಕೊಂಡಾದಮೇಲೆ ನಾನು ಅದನ್ನು ಸ್ವಲ್ಪ ಮಾತ್ರ, ತುಂಬ ಅಲ್ಲ, ಸ್ವಲ್ಪ ಮಾತ್ರ ಹಿಟ್ಟನ್ನು, ಮೈದಾ ಹಿಟ್ಟನ್ನು ಅದ್ದುಕೊಂಡು ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ತೆಳು ಇರಬಾರ್ದು, ತುಂಬ ತೆಳು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಹಾಗಂತ ತುಂಬ ದಪ್ಪನೂ ಇರಬಾರ್ದು. ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಈ ಒಂದು ನಿಪ್ಪಟ್ಟನ್ನು ಲಟ್ಟಿಸಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ನಿಪ್ಪಟ್ಟನ್ನು ನಾನು ಒತ್ಕೊಂಡಿದ್ದೀನಿ, ಹಿಟ್ಟನ್ನು ತಗೊಂಡು ಒತ್ಕೊಂಡಿದ್ದೀನಿ ನಿಪ್ಪಟ್ಟು ಬೇಯಿಸೋದಕ್ಕೋಸ್ಕರ. ಈ ಥರ ಒತ್ತಿ ಇಟ್ಕೊಂಡು ಆಮೇಲೆ ನಾವು ಬೇಯಿಸ್ಕೊಬೇಕಾಗುತ್ತೆ. ನಿಪ್ಪಟ್ಟನ್ನು ಬೇಯಿಸೋದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಎಣ್ಣೆ ಕಾದಾದಮೇಲೆ ಅದಕ್ಕೆ ನಾವು ಒಂದೊಂದೇ ಆಲ್ರೆಡಿ ಲಟ್ಟಿಸಿ ಇಟ್ಕೊಂಡಿರೋ ಅಂತಹ ನಿಪ್ಪಟ್ಟದು ಹಿಟ್ಟನ್ನು ನಾವು ಇಲ್ಲಿ ಎಣ್ಣೆಗೆ ಹಾಕಿ ಕರ್ಕೊಬೇಕಾಗತ್ತೆ. ಹಾಗೆ ಇದನ್ನು ಪದೇ ಪದೇ ಉಲ್ಟಾ ತಿರುಗಿಸ್ಕೊಂಡು ಎರಡೂ ಸೈಡು ಅದು ಸೀದು ಹೋಗದೆ ಇರೋ ಹಾಗೆ ನಾವು ಬೇಯಿಸ್ಕೊಬೇಕಾಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ವಯಸ್ಸಾದವರು ಕೂಡ ತಿನ್ಬೋದು, ಹಲ್ಲಿಲ್ಲ, ತೀರಾ ಅಗಿಯೋಕ್ಕಾಗಲ್ಲ ಅನ್ನೋರು ಕೂಡ ಈ ಒಂದು ನಿಪ್ಪಟ್ಟನ್ನು ತಿನ್ಬೋದು. ಅಷ್ಟು ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ಹಾಗೆಯೇ ಸಾಫ್ಟಾಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಡಿಫ್ರೆಂಟಾಗಿರುತ್ತೆ. ತುಪ್ಪ ತುಂಬ ಆ್ಯಡ್ ಮಾಡಿಲ್ಲ, ಆದರೂ ಕೂಡ ತುಪ್ಪದಲ್ಲೇ ಕರೆದಿದ್ದಾರೇನೋ ಅನ್ನೋ ಥರ ಇರುತ್ತೆ ಈ ಒಂದು ನಿಪ್ಪಟ್ಟು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನಾನು ಆಲ್ರೆಡಿ ವಿಡಿಯೋ ಮಾಡ್ಕೊಳ್ಳೋದನ್ನು ಮರೆತು ಬೇಯಿಸ್ಬಿಟ್ಟಿದ್ದೆ ಒಂದೆರಡು ಸತಿ. ಆಮೇಲೆ ನೆನಪಿಸ್ಕೊಂಡು ವಿಡಿಯೋ ಶುರು ಮಾಡಿದೆ. ಹಾಗಾಗಿ ಆಲ್ರೆಡಿ ಬೇಯಿಸಿರೋದನ್ನು ಕೂಡ ತೋರಿಸ್ತೆ ನಿಮಗೆ ನಾನು. ಹಾಗೆ ಈ ನಿಪ್ಪಟ್ಟನ್ನು ಬೇಯಿಸುವಾಗ ನಾವು ಸ್ಟಾರ್ಟಿಂಗಲ್ಲಿ ಅದನ್ನು ಹಾಕಿದಾಗ ಎಣ್ಣೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಕುದೀತಾ ಇರೋ ಥರ ಅನಿಸುತ್ತೆ. ನೋಡ್ತಾ ಇರ್ಬೋದು, ಈ ಥರವಾಗಿ ನಿಪ್ಪಟ್ಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ. ಹಾಗೆ ನಾವು ಸ್ಟಾರ್ಟಿಂಗಲ್ಲಿ ಹಾಕಿದಾಗ ಎಣ್ಣೆ ಕುದೀತಾ ಇರೋದು ನಮಗೆ ಕಾಣಿಸುತ್ತೆ. ಬಟ್ ಅದು ನಿಪ್ಪಟ್ಟು ಬೇಯ್ತಾ ಅದು ಕಂಪ್ಲೀಟಾಗಿ ಬೆಂದಿದೆ ಅನ್ನುವಾಗ ಆ ಥರ ಎಣ್ಣೆ ಕುದಿಯೋದು ಸ್ಟಾಪ್ ಆಗುತ್ತೆ. ಆವಾಗ ನಿಪ್ಪಟ್ಟು ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ನೀವು ಬೇಕಾದರೆ ಗಮನಿಸ್ಬೋದು, ಇವಾಗ ಕುದೀತಾ ಇದೆ. ಹಾಗೆ ಸ್ವಲ್ಪ ಕಲರ್ ಬರ್ತಾ ನಿಪ್ಪಟ್ಟು ಬೆಂದಿದೆ ಅಂತ ಆದಮೇಲೆ ಆ ಎಣ್ಣೆ ಕುದಿಯೋ ಒಂದು ಪ್ರಮಾಣ ತುಂಬ ಕಡಿಮೆ ಆಗುತ್ತೆ, ಸ್ವಲ್ಪ ಎಣ್ಣೆ ತಿಳಿಯಾಗುತ್ತೆ. ಅದನ್ನು ನೋಡಿ ನಾವು ನಿಪ್ಪಟ್ಟನ್ನು ತೆಗೆದಾಕ್ಬೋದು. ಹಾಗೆ ನಾನು ಈ ಒಂದು ಅಕ್ಕಿ ನಿಪ್ಪಟ್ಟನ್ನು ಮಾಡಿದಾಗ ಗಮನಿಸಿದ್ದು, ಎಣ್ಣೆಯಿಂದ ತೆಗೆದಾಗ ಸ್ವಲ್ಪ ಲೈಟ್ ಕಲರ್ ಇರುತ್ತೆ, ಬಟ್ ಅದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಬರ್ತಾ ಇದೆ. ಹಾಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಇದನ್ನು ಖಂಡಿತ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ನಾನು ಏನು ಲಟ್ಟಿಸಿ ಇಟ್ಕೊಂಡಿದ್ದೆ ಅಲ್ವಾ, ಎಲ್ಲ ಹಿಟ್ಟನ್ನು ಇಲ್ಲಿ ನಾನು ಎಣ್ಣೆಗೆ ಹಾಕಿ ನಿಪ್ಪಟ್ಟನ್ನು ಕರ್ಕೋತಾ ಇದ್ದೀನಿ. ಈಗ ನಿಪ್ಪಟ್ಟು ರೆಡಿಯಾಗಿದೆ. ಹಾಗೆ ಗರಿಗರಿಯಾದಂತಹ ರುಚಿಯಾದಂತಹ ಇವತ್ತು ನಾನು ತೋರಿಸಿರುವಂತಹ ಈ ಒಂದು ನಿಪ್ಪಟ್ಟು ರೆಸಿಪಿ, ಅದರಲ್ಲೂ ಅಕ್ಕಿ ಹಿಟ್ಟಿಂದ ಮಾಡಿರುವಂತಹ ನಿಪ್ಪಟ್ಟು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ನನ್ನ ಈ ಒಂದು ವಿಡಿಯೋನ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ ಪಾರು ಶಿವಪ್ಪ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.